ಇನ್ನೊಂದು ಕಡೆ ಭಗತ್ ಸಿಂಗ್ ನಿಲ್ತಾರೆ. ಇವತ್ತು ಜನವರಿ 26 ಗಣರಾಜ್ಯೋತ್ಸವ, ರಿಪಬ್ಲಿಕ್ ಡೇ ಆಗಿ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ನಾವು ಈ ಗಣರಾಜ್ಯೋತ್ಸವನ ಏನಕ್ಕೆ ಆಚರಿಸಬೇಕು ಅಂತ ನೋಡೋದಾದರೆ, ನಮಗೆ ಆಗಸ್ಟ್ 15, 1947 ಮಧ್ಯರಾತ್ರಿ 12 ಗಂಟೆಗೆ ಸನ್ಮಾನ್ಯ ಗೌರವಾನ್ವಿತರಾದಂತಹ ಕೆಂಪು ಮುಖದ ಕೋತಿಗಳಾದಂತಹ ಬ್ರಿಟಿಷರಿಂದ ನಮಗೆ ಸ್ವಾತಂತ್ರ್ಯ ಸಿಗುತ್ತೆ. ಒಬ್ಬ ವ್ಯಕ್ತಿಯ ಸ್ವಾತಂತ್ರ್ಯ ಇನ್ನೊಬ್ಬ ವ್ಯಕ್ತಿಯ ಸ್ವಾತಂತ್ರ್ಯಕ್ಕೆ ಧಕ್ಕೆ ತರಬಾರ್ದು. ಈಗ ನನಗೆ ಸ್ವಾತಂತ್ರ್ಯ ಇದೆ, ನಾನು ಏನು ಬೇಕಾದರೂ ಮಾಡ್ಬೋದು ಅಂತ ಅಲ್ಲ. ಈಗ ನನಗೆ ಸ್ವಾತಂತ್ರ್ಯ ಇದೆ ಅಂತ ನಾನು ಸೀದಾ ಹೋಗ್ಬಿಟ್ಟು ಯಾರೊಬ್ಬರಿಗೆ ಚುಚ್ಚಕ್ಕಾಗಲ್ಲ, ಅದು ತಪ್ಪಾಗುತ್ತೆ. ಈ ರೀತಿ ಒಬ್ಬರಿಂದ ಇನ್ನೊಬ್ಬರಿಗೆ ಸಮಸ್ಯೆ ಆಗಬಾರ್ದು ಅಂತ ಆದರೆ ಅದಕ್ಕೆ ಒಂದಷ್ಟು ರೂಲ್ಸ್ ಇರಬೇಕು. ಆ ರೂಲ್ಸ್ನ ಎಲ್ಲರೂ ಕೂಡ ಫಾಲೋ ಮಾಡೋ ಥರ ಇರಬೇಕು. ಭಾರತದ ಪ್ರಜೆಯಾಗಿ ಯಾವುದು ಸರಿ ಯಾವುದು ತಪ್ಪು, ಯಾವುದನ್ನು ಮಾಡ್ಬೋದು, ಇನ್ಯಾವುದನ್ನು ಮಾಡಬಾರ್ದು, ಒಬ್ಬ ಭಾರತೀಯ ಪ್ರಜೆಗೆ ಏನೆಲ್ಲ ರೈಟ್ಸ್ ಇದೆ, ಸೊ ಇದಿಷ್ಟನ್ನು ಕೂಡ ಒಂದು ಪುಸ್ತಕದಲ್ಲಿ ಬರೀತಾರೆ, ಒಂದು ಬುಕ್ಕಲ್ಲಿ ಬರೀತಾರೆ. ಆ ಬುಕ್ಕಿನ ಹೆಸರು ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ. ಆ ಬುಕ್ಕಿನ ಆಥರ್ ಅಥವಾ ಆ ಬುಕ್ನ ಬರೆದವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಭಾರತ ಸಂವಿಧಾನವನ್ನು ನಮ್ಮ ದೇಶಕ್ಕೆ ಕೊಡುಗೆಯಾಗಿ ಕೊಡ್ತಾರೆ. ಭಾರತದ ಸಂವಿಧಾನ ಜಾರಿಗೆ ಬಂದ ದಿನ ಜನವರಿ 26, 1950. ಅಂದರೆ ಇವತ್ತಿಗೆ 77 ವರ್ಷ ಪೂರ್ಣ ಆಗಿದೆ. ಈ ದಿನನ ನಾವು ಗಣರಾಜ್ಯೋತ್ಸವವಾಗಿ ಆಚರಿಸ್ತೀವಿ. ಜನವರಿ 26ನೇ ತಾರೀಕನ್ನೇ ಏನಕ್ಕೆ ಸೆಲೆಕ್ಟ್ ಮಾಡಿದ್ರು ಅಂತ ನೋಡೋದಾದರೆ, ಆ ಜನವರಿ 26ನೇ ತಾರೀಕಿಗೆ ಇನ್ನೊಂದು ವಿಶೇಷತೆ ಇದೆ. ಏನಪ್ಪ ಅದು ಅಂತಂದರೆ, ನಮಗೆ ಸ್ವಾತಂತ್ರ್ಯ ಬರೋಕ್ಕಿಂತ ಸ್ವಲ್ಪ ವರ್ಷಗಳ ಮುಂಚೆ, ಅಂದರೆ 1930ನೇ ಇಸ್ವಿ ಜನವರಿ 26ನೇ ತಾರೀಕು ನಮ್ಮ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಸು ಒಂದು ಘೋಷಣೆಯನ್ನು ಮಾಡುತ್ತೆ. ಅದರ ಹೆಸರೇ ಪೂರ್ಣ ಸ್ವರಾಜ್ಯ ಅಂತ. ಪೂರ್ಣ ಸ್ವರಾಜ್ಯ ಅಂತ ಅಂದರೆ ಸಂಪೂರ್ಣವಾದ ಸ್ವಾತಂತ್ರ್ಯ ಅನ್ನೋದು ಅದರ ಅರ್ಥ ಆಗಿದೆ. ಆ ವಿಶೇಷ ದಿನದ ನೆನಪಿಗಾಗಿ ಜನವರಿ 26ನೇ ತಾರೀಕನ್ನ ಗಣರಾಜ್ಯೋತ್ಸವಕ್ಕೆ ಅಂತ ಆಯ್ಕೆ ಮಾಡ್ತಾರೆ. ನಮಗೆ ಸ್ವಾತಂತ್ರ್ಯನ ತಂದು ಕೊಡಲಿಕ್ಕೆ ಒಂದು ಕಡೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ನಿಂತರೆ, ಇನ್ನೊಂದು ಕಡೆ ಭಗತ್ ಸಿಂಗ್ ನಿಲ್ತಾರೆ. ಒಂದು ಕ್ರಾಂತಿಕಾರಿಗಳ ಪಡೆ, ಇನ್ನೊಂದು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. ಇವರೆಲ್ಲರ ಹೋರಾಟದ ಫಲವಾಗಿ ನಮಗೆ ಸ್ವಾತಂತ್ರ್ಯ ಸಿಗುತ್ತೆ. ಇದಿಷ್ಟು ಗಣರಾಜ್ಯೋತ್ಸವದ ಬಗ್ಗೆ ಮಾಹಿತಿ ಕೊಡುವಂತಹ ಪ್ರಯತ್ನ. ಎಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳು.